ಇನ್ನು ಅಣ್ಣಾಮಲೈಗೆ ಬಿಗ್ ಶಾಕ್ ಕೊಟ್ಟ ಬಿಜೆಪಿ. ಅಣ್ಣಾಮಲೈ ಹಾಸೆಗೆ ಬಿಜೆಪಿಗಿಂತಲೇ ಈಗ ತಣ್ಣೀರನ್ನು ಎರಚಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹ ಇಲ್ಲಿ ಮೂಡುತ್ತೆ. ಯಾಕೆ ಅಂತಂದರೆ ಅಣ್ಣಾಮಲೈ ಅವರು ನಿರೀಕ್ಷೆ ಇಟ್ಕೊಂಡಂತಹ ರೀತಿಯಲ್ಲಿ ಈಗ ನಡೀತಾ ಇಲ್ಲ ಯಾವೂ ಸಹ. ಅಣ್ಣಾಮಲೈಗೆ ಬಿಗ್ ಶಾಕ್ ಕೊಟ್ಟ ಬಿಜೆಪಿ. ಒಂದು ಕಡೆಯಿಂದ ಅಣ್ಣಾಮಲೈಗೆ ಹಾಸೆಗೆ ಬಿಜೆಪಿಯಿಂದಲೇ ತಣ್ಣೀರನ್ನು ಎರಚಿದ್ದಾರಾ? ಅಣ್ಣಾಮಲೈ ಸ್ಪರ್ಧಿಸ ಬಯಸಿದ್ದಂತಹ ಕ್ಷೇತ್ರ ಎಐಎಡಿಎಂಕೆ ಪಾಲು ಏನಿದೆ, ಅಣ್ಣಾಮಲೈ ಸ್ಪರ್ಧೆಯೇ ಈಗ ಅನುಮಾನ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಹಾಲಿ ಕ್ಷೇತ್ರಗಳನ್ನು ಅಣ್ಣಾ ಡಿಎಂಕೆಗೆ ಬಿಟ್ಟುಕೊಟ್ಟ ಬಿಜೆಪಿಗೆ ಒಲಿದಿಲ್ಲ ತಿರುವನಲ್ವೇರಿ ಮತ್ತು ಕೊಯಮತ್ತೂರು ದಕ್ಷಿಣ ಏನಿದೆ. ಬಿಜೆಪಿಯ ನೈನಾರ್ ನಾಗೇಂದ್ರನ್ ಆಗಿರ್ಬೋದು, ವನತಿ ಶ್ರೀನಿವಾಸನ್ ಬೇರೆಡೆಗೆ ವಲಸೆ ಹೋಗ್ತಾ ಇದ್ದಾರೆ, ಹೊಸ ಕ್ಷೇತ್ರಗಳತ್ತ ಮುಖ ಮಾಡ್ತಾ ಇದ್ದಾರೆ. ನೈನಾರ್ ಅವರಾಗಿರ್ಬೋದು, ವನತಿ ಶ್ರೀನಿವಾಸ್ ಅವರಾಗಿರ್ಬೋದು, ಈ ರೀತಿಯ ಮಾತುಗಳನ್ನು ಕೂಡ ನಾವು ಈಗಾಗಲೇ ಕೇಳ್ಪಡ್ತಾ ಇದ್ದೀವಿ. ಮುಖ್ಯವಾಗಿ ಅಣ್ಣಾಮಲೈಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಈಗ ಬಿಜೆಪಿಯಿಂದಲೇ ಅಣ್ಣಾಮಲೈಗೆ ತಣ್ಣೀರು ಉಯ್ತಾ ಇದ್ದಾರಾ? ಅಣ್ಣಾಮಲೈ ಸ್ಪರ್ಧಿಸಬೇಕು ಅಂತ ಅಂದ್ಕೊಂಡಿದ್ದಂತಹ ಕ್ಷೇತ್ರ ಈಗ ಪಾಲಾಗ್ತಾ ಇದೆ. ಅಣ್ಣಾಮಲೈ ಸ್ಪರ್ಧೆ ಮಾಡೋದೇ ಇಲ್ಲಿ ಒಂದು ಕಡೆ ಅನುಮಾನ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಲಿ ಕ್ಷೇತ್ರಗಳನ್ನು ಅಣ್ಣಾ ಡಿಎಂಕೆಗೆ ಬಿಟ್ಕೊಟ್ಟಿದ್ದಾರೆ ಈಗಾಗಲೇ ಬಿಜೆಪಿಗೆ ಒಲಿದಿಲ್ಲ ತಿರುನಲ್ವೇಲಿ, ಕೊಯಮತ್ತೂರು ದಕ್ಷಿಣ. ಬಿಜೆಪಿಯ ನೈನಾರ್ ನಾಗೇಂದ್ರನ್ ಆಗಿರ್ಬೋದು, ವನತಿ ಶ್ರೀನಿವಾಸನ್ ಬೇರೆಡೆಗೆ ವಲಸೆ ಹೋಗೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಹೊಸ ಕ್ಷೇತ್ರಗಳತ್ತ ಅವರು ಗಮನ ಹರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಅಣ್ಣಾಮಲೈಗೆ ಬಿಗ್ ಶಾಕ್ ಕೊಟ್ಟಿದೆ ಬಿಜೆಪಿ. ಒಂದು ಕಡೆಯಿಂದ ಏನು ಅಣ್ಣಾಮಲೈ ಅವರು ಇಷ್ಟು ದಿನಗಳ ಕಾಲ ನಿರೀಕ್ಷೆ ಒಂದನ್ನು ಇಟ್ಕೊಂಡಿರ್ತಾರೆ, ಒಂದು ಆಸೆಯೊಂದನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಆಸೆಗೆ, ನಿರೀಕ್ಷೆಗೆ ಈಗ ಬಿಜೆಪಿ ತಣ್ಣೀರನ್ನು ಹಾಕಿದೆ. ಮುಖ್ಯವಾಗಿ ಏನು ಅಣ್ಣಾಮಲೈ ಸ್ಪರ್ಧೆ ಮಾಡೋದೇ ಈಗ ಅನುಮಾನ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆ ಒಂದು ಬಿಜೆಪಿನಲ್ಲಿ ಮುಖ್ಯವಾಗಿ ಅಣ್ಣಾಮಲೈ ಅವರು ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅವರ ಒಂದು ಲೀಡರ್ಶಿಪ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಈಗಿರಬೇಕಾದ್ರೆ ಬಿಜೆಪಿನಲ್ಲಿ ಮುಖ್ಯವಾಗಿ ಅಣ್ಣಾಮಲೈ ಸ್ಪರ್ಧೆ ಮಾಡೋದು ಅನುಮಾನ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ. ಹಾಲಿ ಕ್ಷೇತ್ರಗಳನ್ನು ಈಗಾಗಲೇ ಅಣ್ಣಾ ಡಿಎಂಕೆಗೆ ಬಿಟ್ಟುಕೊಟ್ಟಿರುವಂತಹ ಏನು ಬಿಜೆಪಿ ಏನಿದೆ, ಬಿಜೆಪಿಗೆ ಒಲಿದಿಲ್ಲ ತಿರುನಲ್ವೇಲಿ, ಕೊಯಮತ್ತೂರು ದಕ್ಷಿಣ. ಮುಖ್ಯವಾಗಿ ಇಲ್ಲಿ ನೈನಾರ್ ನಾಗೇಂದ್ರನ್ ಆಗಿರ್ಬೋದು, ವನತಿ ಶ್ರೀನಿವಾಸನ್ ಆಗಿರ್ಬೋದು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ, ಅಂದರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಹೊಸ ಕ್ಷೇತ್ರಗಳ ಹತ್ರ ಗಮನವನ್ನು ವಹಿಸ್ತಾ ಇದ್ದಾರೆ. ಹೊಸ ಕ್ಷೇತ್ರಗಳ ಹತ್ರ ಮುಖ ಮಾಡಿದ ನೈನಾರ್ ಮತ್ತು ವನತಿ ಶ್ರೀನಿವಾಸ್ ಅವರು